ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಋತು ಸೀಸನ್ ಏನು ಇರ್ತಾವ ನೋಡ್ರಿ. ಅವು ಯಾವ ಸೀಸನ್ ಅದಾವು, ಭಾರತೀಯ ಮಾಸ ಪ್ರಕಾರ ಯಾವಾಗ ಯಾವಾಗ ಏನೇನು ಸೀಸನ್ ಬರ್ತೈತಿ, ಮತ್ತು ನಮ್ದು ಈ ಫಾರಿನ್ ಕ್ಯಾಲೆಂಡರ್ ಜನವರಿ ಫೆಬ್ರವರಿ ಏನೈತಿ ನೋಡ್ರಿ, ಅದ್ರ ಪ್ರಕಾರ ಯಾವ್ಯಾವ ಸೀಸನ್ ಯಾವ್ಯಾವ ಟೈಮ್ನಾಗ ಬರ್ತೈತೆ ಅನ್ನೋದು ಅದನ್ನು ತಿಳಿಸ್ಕೊಡ್ತೀನಿ. ಸೊ ಮೂರದ್ದು ಕೋರಿಲೇಷನ್ ಏನಿದೆ ನಾನು ನಿಮ್ಗೆ ಸಾರಾಂಶದಾಗ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ಸೊ ಇದನ್ನು ಆಯುರ್ವೇದ ನಮ್ಗೆ ಇದ್ರ ಬಗ್ಗೆ ಉಲ್ಲೇಖ ಸಿಗ್ತೈತಿ. ಸೊ ವಿಡಿಯೋನ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡಿದೆ ನೋಡಿ. ಸೊ ನೋಡ್ರಿ, ಸೀಸನ್ ಋತು ಏನದು ಆಯುರ್ವೇದದ 6 ಪ್ರಕಾರದ್ದು ಹೇಳ್ಯಾರ. ಯಾವಪ್ಪ ಅಂದ್ರೆ ಶಿಶಿರ, ವಸಂತ, ಗ್ರೀಷ್ಮ, ವರ್ಷ, ಶರದ, ಹೇಮಂತ ಅಂತ. ಶಿಶಿರ ಅಂದ್ರೆ ವಿಂಟರ್, ವಸಂತ ಅಂದ್ರೆ ಸ್ಪ್ರಿಂಗ್, ಗ್ರೀಷ್ಮ ಅಂದ್ರೆ ಸಮ್ಮರ್, ವರ್ಷ ಅಂದ್ರೆ ರೈನಿ, ಶರದ್ ಅಂದ್ರೆ ಆಟಮನ್, ಹೇಮಂತ್ ಅಂದ್ರೆ ಅರ್ಲಿ ವಿಂಟರ್. ಈಗ ನೋಡ್ರಿ, ಶಿಶಿರ ವಿಂಟರ್ ಸೀಸನ್ ಯಾವಾಗ ಬರುತ್ತಪ್ಪ ಅಂದ್ರೆ ಭಾರತೀಯ ಮಾಸ ಪ್ರಕಾರ ಇದು ನಮ್ಗೆ ಮಾಘ ಮತ್ತು ಫಾಲ್ಗುಣದಾಗ ಬರ್ತೈತಿ. ಈಗ ಫಾರಿನ್ ಕ್ಯಾಲೆಂಡರ್ಗೆ ಹೋದ್ರೆ ಜನವರಿಲಿಂತ ಹಿಡ್ಕೊಂಡು ಫೆಬ್ರವರಿಲಿಂತ ಹಿಡ್ಕೊಂಡು ಮಾರ್ಚ್ ಮಟ್ಟ ಬರ್ತೈತಿ ರೀ. ಮತ್ತು ನೆಕ್ಸ್ಟ್ ವಸಂತ ಏನಿದೆ ಅದು ಸ್ಪ್ರಿಂಗ್ ಸೀಸನ್ ಅಂತಾರಲ್ರಿ, ಚೈತ್ರ ಮತ್ತು ವೈಶಾಖ ಮಾಸದಾಗ ಬರ್ತೈತಿ. ಅದು ಮಾರ್ಚ್ಲಿಂತ ಏಪ್ರಿಲ್ಲಿಂತ ಮೈ ಮಟ್ಟ. ಮೂರನೇದು ಗ್ರೀಷ್ಮ ಸಮ್ಮರ್ ಯಾವಾಗ ಬರ್ತೈತಪ್ಪ ಅಂದ್ರೆ ಜ್ಯೇಷ್ಠ ಆಷಾಢ ಮಾಸದಾಗ ಬರ್ತೈತಿ. ಮೈಲಿಂತ ಜೂನ್ಲಿಂತ ಜುಲೈ ಮಟ್ಟ. ನೆಕ್ಸ್ಟ್ ವರ್ಷ ರೈನಿ ಸೀಸನ್ ಮಳೆಗಾಲ ಯಾವಾಗ ಬರ್ತೈತಪ್ಪ ಅಂದ್ರೆ ಶ್ರಾವಣ ಭಾದ್ರಪದದಾಗ ಬರ್ತೈತಿ. ಜುಲೈಲಿಂತ ಆಗಸ್ಟ್ಲಿಂತ ಸೆಪ್ಟೆಂಬರ್ ಮಟ್ಟ. ನೆಕ್ಸ್ಟ್ ಏನಿದೆ ಶರದ್ ಆಟಮನ್ ಅಂತಾರ್ರಿ, ಯಾವಾಗ ಬರ್ತೈತಪ್ಪ ಅಂದ್ರೆ ಅಶ್ವಿನ ಮತ್ತು ಕಾರ್ತಿಕ್ ಮಾಸದಾಗ ಬರ್ತೈತಿ. ಸೆಪ್ಟೆಂಬರ್ಲಿಂತ ಅಕ್ಟೋಬರ್ಲಿಂತ ನವಂಬರ್ ಮಟ್ಟ. ನೆಕ್ಸ್ಟ್ ಹೇಮಂತ್ ಅರ್ಲಿ ವಿಂಟರ್ ಅಂತ ಕರೀತಾರ್ರಿ, ಅದು ಮಾರ್ಗಶೀರ್ಷ ಮತ್ತು ಪೋಷ್ ಮಾಸದಾಗ ಬರ್ತೈತಿ. ನವಂಬರ್ಲಿಂತ ಡಿಸೆಂಬರ್ಲಿಂತ ಜನವರಿ ಮಟ್ಟ ಬರ್ತೈತ್ರಿ. ಸೊ ಇದು ರಿಲೇಷನ್ ನೋಡ್ರಿ, ಯಾವ್ಯಾವ ಸೀಸನ್ ಯಾವ್ಯಾವ ಭಾರತೀಯ ಮಾಸದಾಗ ಫಾರಿನ್ ಮಂತ್ಸ್ದಾಗ ಯಾವ್ಯಾವ ಬರ್ತೈತೆ ಅನ್ನೋದು ನಾನು ನಿಮ್ಮ ಸರಳ ಭಾಷೆದಾಗ ತಿಳಿಸ್ಕೊಟ್ಟೇನಿ. ಇದು ನಿಮ್ಗೆ ವಿಡಿಯೋ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆಗೆ ನೀವು ಅದನ್ನ ಶೇರ್ ಮಾಡ್ಬೋದು. ಮುಂದೆ ಕೂಡ ಇದೇ ರೀತಿ ಆಯುರ್ವೇದಿಕ್ ಟಾಪಿಕ್ಸ್ ಬಗ್ಗೆ ವಿಡಿಯೋಸ್ ನೋಡ್ಬೇಕಂದ್ರೆ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜು ಅಲ್ಲಿ ಕೆಂಪನ್ ಬಟನ್ ಕಾಣತೈತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವ್ರಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.